ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು 10th ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್ 1 ಬೋರ್ಡಿಂದ ಬಿಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ 1 ಇಂಗ್ಲೀಷ್ ಮೀಡಿಯಂನಲ್ಲಿ ಆ ಒಂದು ಕ್ವಶನ್ಸಿಗೆ ಏನೇನು ಆನ್ಸರ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋದಾದರೆ ನೋಡಿ, ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತಕ್ಕಂಥ 3 ಪಾರ್ಟ್ಸ್ ಏನಿರುತ್ತೆ. ಫಿಸಿಕ್ಸಿನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನಿಗೆ ಆನ್ಸರು ವೋಲ್ಟ್, ದ ಎಸ್ ಐ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ವೋಲ್ಟ್ ಅಂತೇಳಿ. ಅದೇ ರೀತಿ ದ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಆಫ್ ಲೆನ್ಸ್ ಈಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಅದರ ಆನ್ಸರ್ ಬಂದ್ಬಿಟ್ಟು ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಆಪ್ಷನ್ ಎ ದ ಪವರ್ ಆಫ್ ಲೆನ್ಸ್ ಅಂತಕ್ಕಂಥದ್ದನ್ನು ಸರಿಯಾದ ಉತ್ತರ ಅಂತೇಳಿ ನೀವು ಹೇಳಬೇಕಾಗತ್ತೆ. ಹಾಗೆಯೇ ಎರಡನೇ ಮೇನಲ್ಲಿ ರೈಟ್ ದ ಸಿಂಬಲ್ ಆಫ್ ದ ಫಾಲೋಯಿಂಗ್ ಕಾಂಪೊನೆಂಟ್ಸ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ ಡ್ರೈ ಸೆಲ್ ಮತ್ತು ರಿಯೋಸ್ಟ್ಯಾಟಿನ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಆ ಡಯಾಗ್ರಾಮನ್ನು ಬಿಡಿಸ್ಬೇಕಾಗತ್ತೆ. ಸೊ ಇದೇ ರೀತಿಯಲ್ಲಿ 4 ಅಂಕದ ಕ್ವಶನ್ನು ಕೊಟ್ಟಿರುವ ಡಯಾಗ್ರಾಮಿನ ಆಧಾರದ ಮೇಲೆ ಆನ್ಸರ್ನ ಬರೀಬೇಕಾಗತ್ತೆ. ಸೊ ಆನ್ಸರ್ಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಜೊತೆಗೆ ಇದನ್ನು ಪ್ರಾಕ್ಟೀಸ್ ಮಾಡಿ, ಹಾಗೆಯೇ ನೆನಪಿನಲ್ಲಿ ಇಟ್ಕೊಳ್ಳಿ. ಎಕ್ಸಾಮ್ ಬರೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲ ರೀತಿಯ ಪ್ರಶ್ನೆಗಳಿಗೂ ಕೂಡ ಇದೇ ರೀತಿಯಲ್ಲಿ ನೀವು ಆನ್ಸರ್ ಬರೆದ್ರಿ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ನಲ್ಲಿ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರು ಇದೇ ರೀತಿಯ ಕೀ ಆನ್ಸರ್ನ ಇಟ್ಕೊಂಡು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ಹಾಗಾಗಿ ಆ ಒಂದು ವ್ಯಾಲ್ಯೂಯೇಷನ್ ಮಾಡೋ ಸಂದರ್ಭದಲ್ಲಿ ಆನ್ಸರ್ಸ್ ಇದೇ ರೀತಿ ಇರಬೇಕು ಅಂತಕ್ಕಂಥದ್ದು ಕಂಡೀಷನ್ ಇರುತ್ತೆ. ಸೊ ಇದರ ಆಧಾರದ ಮೇಲೇ ನೀವು ಆನ್ಸರ್ನ ಬರೀಬೇಕಾಗತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿ ಪ್ರಶ್ನೆಗಳಿಗೆ ಆನ್ಸರ್ ಯಾವ ರೀತಿ ಡಿವೈಡ್ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ರಿ. ಸೊ ಹೀಗೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ 2 ಅಂಕ, 3 ಅಂಕ, 4 ಅಂಕದ ಪ್ರಶ್ನೆಗಳಿಗೆ ಪಾಯಿಂಟ್ಸಿಗೆ ಅಂಕಗಳನ್ನು ಡಿವೈಡ್ ಮಾಡಿರ್ತಾರೆ. ಸೊ ಅದರ ಆಧಾರದ ಮೇಲೆ ನೀವು ಅಂಕಗಳನ್ನು ಬರೀಬೇಕಾಗತ್ತೆ. ಜೊತೆಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ. ಇದರಿಂದಾಗಿ ನಿಮಗೆ ಕಂಪ್ಲೀಟಾಗಿ ಫುಲ್ಲು ಮಾರ್ಕ್ಸ್ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನಿಮಗೆ ಕೀ ಆನ್ಸರ್ನಲ್ಲಿ ಯಾವ ರೀತಿಯಲ್ಲಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಪಾಯಿಂಟ್ ವೈಸ್ ಆನ್ಸರ್ನ ಬರಿತಾ ಹೋಗ್ರಿ. 100% ಪ್ರತಿ ಕ್ವಶನ್ಗೂ ಕೂಡ ಕಂಪ್ಲೀಟ್ ಮಾರ್ಕ್ಸ್ ಸಿಗುವ ಸಾಧ್ಯತೆ ಇರುತ್ತೆ. ಓಕೆನಾ?
ಸೊ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆಯೋದು ಹೇಗೆ ಅಂತಕ್ಕಂಥದ್ದನ್ನು ನೋಡಿದ್ದೀರಾ. ಸೊ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಎಕ್ಸಾಮಿನೇಷನಲ್ಲಿ ಇದೇ ರೀತಿ ಆನ್ಸರ್ ಬರೆಯೋದ್ರ ಮೂಲಕ ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂಥೇಳಿ ತಮ್ಮೆಲ್ಲರಿಗೂ ಕೂಡ ಹಾರೈಸ್ತಾ ಇದ್ದೀನಿ.